ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಎಸ್ಮಾ ಎಚ್ಚರಿಕೆಗೆ ಬಿಜೆಪಿ ನಾಯಕರು ತಿರುಗೇಟ್ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಗೊಡ್ಡ ಬೆದರಿಕೆಗೆ ನಾವು ಹೆದರವರಲ್ಲ. ಇವ್ರ ಯೋಗ್ಯತೆಗೆ ಮೊದಲು ನಗರದಲ್ಲಿರೋ ಗುಂಡಿ ಮುಚ್ಚಲಿ, ಕಸ ವಿಲೇವಾರಿ ಸಮಸ್ಯೆ ಬಗೆಹರಿಸೋ ಕಡೆ ಗಮನ ಕೊಡ್ಲಿ, ದರ್ಪ ತೋರ್ಸೋದೆಲ್ಲ ಬೇಡ, ಸವಾಲ್ ಹಾಕೋದೆಲ್ಲ ಬೇಡ ಹಿಂಗಂತ ಡಿಕೆ ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ನಾವು ಬಗ್ಗರು ಎದ್ರವರು ಅಲ್ಲ. ನಿಮ್ಮ ಯೋಗ್ಯತೆಗೆ ಮೊದಲು ಗುಂಡಿ ಮುಚ್ಚಿ, ರೋಡಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿ, ಕಸ ವಿಲೇವಾರಿ ಸಮಸ್ಯೆ ಬಗ್ಗೆ ಹರಿಸಿ, ಆಮೇಲೆ ನಿಮ್ ದರ್ಪ ತೋರಿಸಿ ಅಂತ. ಕಸ ವಿಲೇವಾರಿ ವಿಚಾರದಲ್ಲಿ ರಾಜಕೀಯ ಆಗ್ತಾ ಇದೆ ನೋಡಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ. ಈಗೇನೋ ಫಂಡಿಂಗ್ ಕೊಡ್ಬೇಕಂತೆ, 1-2 ವರ್ಷದಿಂದ ಅದನ್ನ ಪೆಂಡಿಂಗ್ ಉಳಿಸ್ಕೊಂಡಿದಾರಂತೆ. ಹಂಗಾಗಿ ನಾವು ಹಾಕಕ್ ಬಿಡಲ್ಲ ಅಂದಿದ್ರೆ ಲಾರಿಗಳು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡಿವೆ. ಈಗ ಅಲ್ಲಿ ನಿಂತ್ಕೊಂಡ್ರು ಕೂಡ ಸಮಸ್ಯೆಯೇ. ಏನಿದೆ ವಿಚಾರ, ಅವಕಾಶಗಳೇನಿದೆ ಅದನ್ನ ಸರಿಪಡಿಸ್ಕೊಂಡು ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗಿದ್ರೆ ಎಲ್ರಿಗೂ ಕೂಡ ಒಳ್ಳೇದು. ಡಿ ಕೆ ಶಿವಕುಮಾರ್ ಅವರು ಎಸ್ ಈ ರೀತಿ ಅಂದ್ರೆ ನೆಟ್ಟಿಗಿರಲ್ಲ ಪರಿಣಾಮ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋಕ್ಕಿಂತ ಪ್ರಾಬ್ಲಮ್ ಏನಾಗಿದೆ ಅದನ್ನ ಸಾಲ್ವ್ ಮಾಡೋ ಕಡೆ ಗಮನ ಕೊಟ್ರೆ ಆಯ್ತಪ್ಪ. ಆಮೇಲೆ ಎಸ್ಮಾ ಎಚ್ಚರಿಕೆನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಕಸ ವಿಲೇವಾರಿ ಕೂಡ ಈ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಎಸ್ಮಾ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಾದ್ರೆ ಎಸ್ಮಾ ಅಡಿಯಲ್ಲಿ ಆ ಕಡೆಯಿಂದ ಆಗಿರುವ ಪ್ರಾಬ್ಲಮ್ ಏನು, ಜಿಬಿಐ ಇಂದ ಆಗಿರುವ ಪ್ರಾಬ್ಲಮ್ ಏನು ಅಂತಾನೂ ಕೂಡ ಗಮನ ಹರಿಸಬೇಕಲ್ವಾ ಡಿ ಕೆ ಶಿವಕುಮಾರ್ ಅವರು. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾ ಇದ್ರು. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ ಬಿಜೆಪಿ ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ಕೆಲಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನ ಇಂಜಿನಿಯರ್ಗಳು ಅವ್ರು 71. ಮುಗೀತಲ್ಲಿಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ 7, ಬಿಲ್ ಕೊಡಕ್ 7, ಮಧ್ಯೆ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ LOC ಕೊಡ್ಬೇಕಾದ್ರೆ ಮತ್ತೆ 7, 7 3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗಿಯೋದು ಇಂಜಿನಿಯರ್ಗಳದ್ದು ಬಿಟ್ಟು. ಮಾಫಿಯಾ ಹೋಗಿ ಈಗ ಆಂಧ್ರದ ಮಾಫಿಯಾ ಇತ್ತು, ಬೆಂಗಳೂರಿನ ಕಸದ ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ ಹೊಟ್ಟಿದೆ. ಇವರೇ ಟೆಂಡರ್ ಯಾರಿಗೆ ಹೋಗ್ಬೇಕು, ಟೆಂಡರ್ ಯಾರು ಸಿಗಬೇಕು, ಬಿಲ್ ಯಾರು ಕೊಡಬೇಕು, ಕಮಿಷನ್ ಹೆಂಗೆ ತಗೊಬೇಕು, ಇದೆಲ್ಲ ಇವರೇ ದೊಡ್ಡ ಮಾಫಿಯಾ. ಇವತ್ತು ಕಸದ ಮಾಫಿಯಾ ಅಲ್ಲ ಇವತ್ತಿರೋದು, ಇದು ಕಾಂಗ್ರೆಸ್ ಸರ್ಕಾರದ ಮಾಫಿಯಾ ಇವತ್ತು ಕಸದ ಹಿಡಿತವನ್ನ ತಗೊಂಡಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.